ನಗರದ ದಕ್ಷಿಣ ಭಾಗದಲ್ಲಿರತಕ್ಕಂಥ ಈ ಒಂದು ಈಜಿಪುರ ವಾರ್ಡಲ್ಲಿ ಈ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಬಹಳ ಮಹತ್ವವಾದಂಥ ಒಂದು ಶಕ್ತಿ ದೇವಸ್ಥಾನವಾಗಿ ಇಲ್ಲಿ ಹೊರಹೊಮ್ಮಿದೆ. ಈ ದೇವಸ್ಥಾನ 12 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರತಕ್ಕಂಥದ್ದು. ಇದು 2ನೇ ಬಾರಿ ಇವತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿ ನಾನು ಇಲ್ಲಿ ಬಂದಿದ್ದೀನಿ. ಬಹುಶಃ ನಾನು ಕೂಡ ಶಬರಿಮಲೆಗೆ ಸುಮಾರು 18ರಿಂದ 20 ವರ್ಷ ನಿರಂತರವಾಗಿ ಮಾಲೆ ಹಾಕ್ಕೊಂಡು ಹೋಗಿ ಬಂದಿರತಕ್ಕಂಥದ್ದು. ಆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಬಹಳ ಯಾವುದೇ ಒಂದು ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದಾಗ ನಿಜವಾಗ್ಲೂ ಕೂಡ ಅಯ್ಯಪ್ಪ ಆಶೀರ್ವಾದ ಮಾಡ್ತಾರೆ. ಅದರಲ್ಲಿ 2ನೇ ಮಾತಿಲ್ಲ. ಇವತ್ತು ಕೂಡ ಬಹುಶಃ ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಈಜಿಪುರ, ಈ ನಡುಗಡ್ಡೆ, ಈ ಶ್ರೀನಿವಾಗ್ಲು ಜಾಗದಲ್ಲಿ ಅತಿ ಹೆಚ್ಚು ಅಯ್ಯಪ್ಪ ಭಕ್ತರನ್ನ ಮತ್ತು ಇನ್ನಷ್ಟು ಮಡಿವಾಳ ಆ ಭಾಗದ ಹೆಚ್ಚು ಜನ ಅಯ್ಯಪ್ಪ ಭಕ್ತರನ್ನ ನೋಡ್ತೇವೆ. ನಾನು ಕಳೆದ 4-5 ವರ್ಷಗಳಿಂದ ಅನೇಕ ಅಯ್ಯಪ್ಪ ಕಾರ್ಯಕ್ರಮಗಳಲ್ಲಿ, ಭಜನೆಗಳಲ್ಲಿ ಭಾಗಿಯಾಗಿದ್ದೇನೆ. ಈ ಕ್ಷೇತ್ರದ ಜನರ ಆಶೀರ್ವಾದದ ಜೊತೆ ದೇವರ ಆಶೀರ್ವಾದನೂ ಕೂಡ ಜನರು ನನಗೆ ಕಲ್ಪಿಸಿಕೊಡ್ತಾ ಇದ್ದಾರೆ. ಭಜನೆಗಳಿಗೆ ಮತ್ತೆ ಈ ರೀತಿಯಾದಂತಹ ದೇವಸ್ಥಾನಗಳು ನಡೆಯುವಂತಹ ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸುವ ಮೂಲಕ ಅದಕ್ಕೆ ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಯಾಕಂತಂದ್ರೆ ಅವರು ಆಶೀರ್ವಾದ ಕೊಡೋದಲ್ಲದೆ, ಅವರು ಪ್ರೀತಿ ವಿಶ್ವಾಸ ತೋರಿಸೋದಲ್ಲದೆ ಅದ್ರ ಜೊತೆ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಹ್ವಾನಿಸಿ ದೇವರ ಹತ್ರನೂ ಆಶೀರ್ವಾದ ಕೊಡಿಸುವಂಥದ್ದಕ್ಕೆ ನಾನು ಈ ಭಾಗದ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ನಾನು ಚಿರಋಣಿ. 5 ವರ್ಷ ಆಯಿತು ದೇವಸ್ಥಾನ ಕಟ್ಟಿ. ಇದು ದೇವಸ್ಥಾನ ಕಟ್ಟಿ 35 ವರ್ಷ ಆಯಿತು. ಕುಂಭಾಭಿಷೇಕ ಇದು 2ನೇ ಸತಿ ಆಗಿರೋದು. ಅದು ಹಳೆ ದೇವಸ್ಥಾನ. ಇದು ಅದನ್ನು ನಾವು ರೆಡಿ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಸ್ವಲ್ಪನೇ ಮಾಡಿಕೊಂಡು ನಾನು ಬಂದು ಗೋಪುರ ಎಲ್ಲ ಕಟ್ಟಿ 12 ವರ್ಷ ಆಯಿತು. ಇದು 2ನೇ ವರ್ಷ ಕುಂಭಾಭಿಷೇಕ ಇರೋದು. ಇದು ನನಗೆ ಮುಖ್ಯವಾಗಿ ಮಾತು ಏನಂದರೆ, ನಮ್ಮ ದೇವೇಗೌಡರು, ಕುಮಾರಣ್ಣ, ನಿಖಿಲಣ್ಣ, ನಮ್ಮ ಪ್ರಧಾನಿ ಮೋದಿ ಅವರು ಇನ್ನೂ 100 ವರ್ಷ ಆರೋಗ್ಯದಿಂದ ಒಟ್ಟು ಇನ್ನೂ ಒಂದು 4 ಸಲ ಕೊಡಲಿ ಅಂತ ನಾನು ದೇವರ ಹತ್ರ ಪೂಜೆ ಮಾಡ್ತೀನಿ. ಇವರೆಲ್ಲ ಸೇರಿ ಇದು ಈ ಊರು, ಈ ನಡಿಗಡ್ಡೆ, ಈಜಿಪುರ, ಶ್ರೀನಿವಾಗ್ಲು ಸೇರಿ ಜನ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊಳ್ತೀನಿ. ನಾಗರಾಜ ಮತ್ತೆಲ್ಲ JDS ಕಾರ್ಯಕರ್ತರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕವನ್ನೇ ಮಾಡ್ತಿದ್ದಾರೆ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಬಹಳ ವರ್ಷದ ಹಳೆಯ ದೇವಸ್ಥಾನ ಇದು. ಬಹಳ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಇದನ್ನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. BTM ಕ್ಷೇತ್ರದ ಈಜಿಪುರ ವಾರ್ಡ್ ಶ್ರೀನಿವಾಗ್ಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭಾಳ ಪ್ರಖ್ಯಾತವಾದಂಥದ್ದು. ಅದಕ್ಕೆ ಮೂಲ ಕಾರಣ ನಮ್ಮ ಗುರುಸ್ವಾಮಿ ನಾಗರಾಜಣ್ಣವರು. ಅವರು ಸತತವಾಗಿ 40 ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ದೊಡ್ಡಪಾದದಲ್ಲೇ ನಡ್ಕೊಂಡೋಗಿ ಸೇವೆ ಸಲ್ಲಿಸ್ತಾರಂಥ ಮಹಾನ್ ವ್ಯಕ್ತಿ. ನಮ್ಮ ಪಕ್ಷದ JDS ಪಕ್ಷ, ನಮ್ಮ ಹೆಮ್ಮೆಯ ಕಿರೀಟ ಕುಮಾರಣ್ಣ, ದೇವೇಗೌಡ ಅಪ್ಪಾಜಿ ಇವರ ಭಾವಚಿತ್ರನ ದೊಡ್ಡ ಪಾದದಲ್ಲಿ ಅಲ್ಲಿ ಭಗವಂತನ ಸನ್ನಿಧಿವರೆಗೂ ಎಲ್ಲರಿಗೂ ಬಿಂಬಿಸುತ್ತಾ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಸದಾಕಾಲ ಆಯುಷು ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ತಾನೆ ಇರ್ತಾರೆ. ಈ ಕ್ಷಣದಲ್ಲೂ ಅವ್ರ ಮನಸ್ಸಲ್ಲಿರೋದು ಕುಮಾರಣ್ಣ, ದೇವೇಗೌಡರು. ನಮ್ಮೆಲ್ಲರಿಗಿಂತ ಹೆಚ್ಚಿನ ಅಭಿಮಾನಿ ಅಂತಂದರೆ ನಮ್ಮ ನಾಗರಾಜಣ್ಣವರು. ಅವರ ನೇತೃತ್ವದಲ್ಲಿ ಸಾವಿರಾರು ಜನಕ್ಕೆ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಹಾಗೂ ಈ ಕ್ಷೇತ್ರಕ್ಕೆ, ನಮ್ಮ BTM ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಅಧ್ಯಕ್ಷರಾದಂಥ ತುಳಸಿರಾಮ್ರವರ ನೇತೃತ್ವದಲ್ಲಿ ನಮ್ಮ 8 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳೆಲ್ಲರೂ ಬಂದು ನಮಗೆಲ್ಲ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಪ್ರೋತ್ಸಾಹಿಸಿ ಸಾಕಷ್ಟು ನಿರ್ಮಿಸಿದ್ದಾರೆ. ಅವ್ರಿಗೆಲ್ಲ ನಾನು ವಂದನೆ ಕೊಡ್ತೀನಿ. ಇವತ್ತು ನಮ್ಮ ಶ್ರೀನಿವಾಗುಲಿಯಲ್ಲಿ ನಮ್ಮ ಗುರುಸ್ವಾಮಿ ನಾಗರಾಜಣ್ಣನವರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇವತ್ತು ಇಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಅನ್ನದಾನದಲ್ಲಿ ಎಲ್ಲರೂ ಪ್ರಸಾದ ತಗೊಂಡು ಹೋಗಿದ್ದಾರೆ. ಎಷ್ಟೋ ವರ್ಷದಿಂದ ಈ ಭಾಗದಲ್ಲಿ ನಾಗರಾಜಣ್ಣನವರು ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ 100 ಜನಕ್ಕೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸಿ ಶಬರಿಮಲೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ.